ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟಾಪ್ 10 ಕನ್ನಡ ಚಾನಲ್. ಇವತ್ತು ನಾವು ನೋಡೋ ವಿಡಿಯೋ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀರಿ ಅಂದ್ರೆ, ನಮ್ಮ ಒಂದು ಮೊಬೈಲ್ ಅನ್ನ ಯಾರಾದ್ರೂ ತಗೊಂಡು ಆ ಮೊಬೈಲ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಅಂತ ನೋಡೋದಕ್ಕೆ ಟ್ರೈ ಮಾಡಿದಾಗ ಅವ್ರು ಏನೇ ಮಾಡಿದ್ರು ಈ ಒಂದು ಮೊಬೈಲ್ ಓಪನ್ ಆಗೋದೇ ಇಲ್ಲ. ಸೊ ಫ್ರೆಂಡ್ಸ್, ನಾವು ಸೆಟ್ ಮಾಡಿರೋ ಒಂದು ಫೋಟೋ ಮೇಲೆ ಕರೆಕ್ಟ್ ಆಗಿ ಎಲ್ಲಿ ಒಂದು ಪಾಸ್ವರ್ಡ್ ಅನ್ನ ಇಟ್ಟಿರ್ತೀರೋ ನೋಡಿ ಫ್ರೆಂಡ್ಸ್, ಆ ಫೋಟೋನಲ್ಲಿ ಎಲ್ಲಿ ನಾವು ಒಂದು ಪಾಸ್ವರ್ಡ್ ಅನ್ನು ಹಾಕ್ತಿರೋ ಅಲ್ಲಿ ಮಾತ್ರ ಟಚ್ ಮಾಡಿದ್ರೆ ಮಾತ್ರನೇ ಈ ಒಂದು ಫೋಟೋ ಓಪನ್ ಆಗೋದು. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಿಕ್ ಹೇಗೆ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಿಕ್ ನೀವು ನಿಮ್ಮ ಮೊಬೈಲ್ ನಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರೆ ಇದಕ್ಕೋಸ್ಕರ ಒಂದು ಚಿಕ್ಕ ಆಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಆಪ್ ಲಿಂಕು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡಿ ಅಲ್ಲೇ ನೀವು ಟಚ್ ಲಾಕ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿ ಈ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಫ್ರೆಂಡ್ಸ್, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಈ ಆಪ್ ನ ಒಂದು ರೇಟಿಂಗ್ ಅನ್ನು ನೋಡೋದಾದ್ರೆ 4.3 ರೇಟಿಂಗ್ ಇದೆ, 4.8 MB ಇದೆ ಅಷ್ಟೇ. ಇದನ್ನ 100K ಜನ ಡೌನ್ಲೋಡ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಈ ಆಪ್ ಒಂದು ಸೂಪರ್ ಆಗಿರೋ ಒಂದು ಆಪ್. ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಫ್ರೆಂಡ್ಸ್, ಜಸ್ಟ್ ಈ ಆಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಸ್ವಲ್ಪ ಒಂದು ಅದರ ಒಂದು ಡೆಮೋ ಅನ್ನು ತೋರಿಸುತ್ತೆ ಈ ಆಪ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ. ಇದನ್ನೆಲ್ಲ ನೀವು ಸ್ಕ್ರಾಲ್ ಮಾಡ್ತಾ ಬಂದ್ಬಿಡಿ. ಎಲ್ಲ ಸ್ಟೆಪ್ಸ್ ಅನ್ನ ತೋರಿಸ್ಕೊಡ್ತೀವಿ, ಎಲ್ಲ ಸ್ಕ್ರಾಲ್ ಮಾಡ್ತಾ ಬಂದ್ಬಿಡಿ. ಈಗ ಫ್ರೆಂಡ್ಸ್, ಇಲ್ಲಿ ಗೋ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಪರ್ಮಿಷನ್ ಅನ್ನ ಕೇಳುತ್ತೆ ಫ್ರೆಂಡ್ಸ್, ಎಲ್ಲ ಅಲೋ ಅಂತ ಕ್ಲಿಕ್ ಮಾಡ್ಬಿಡಿ. ಪರ್ಮಿಷನ್ ಅನ್ನ ಕೊಟ್ಟಾದ್ಮೇಲೆ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಡಿಫಾಲ್ಟ್ ಆಗಿ 2 ಇಮೇಜಸ್ ಇರುತ್ತೆ. ಆ ಇಮೇಜಸ್ ಅನ್ನ ನೀವು ಯೂಸ್ ಮಾಡ್ಕೊಬಹುದು. ಅಥವಾ ಫ್ರೆಂಡ್ಸ್, ನೀವು ನಿಮ್ಮ ಒಂದು ಪರ್ಸನಲ್ ಇಮೇಜಸ್ ಅನ್ನ ಕೂಡ ಯೂಸ್ ಮಾಡಬಹುದು. ಇಲ್ಲಿ ಮೈ ಫೋಟೋ ಅಂತ ಇದೆಯಲ್ಲ ಫ್ರೆಂಡ್ಸ್, ಆ ಮೈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಫೋಟೋಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೀವು ಯಾವ ಇಮೇಜ್ ಅನ್ನ ಸ್ಕ್ರೀನ್ ಲಾಕ್ ಗೆ ಸೆಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಈ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ನೀವು ಆ ಇಮೇಜ್ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡಾದ್ಮೇಲೆ ಫ್ರೆಂಡ್ಸ್, ಮೇಲೆ ಓಕೆ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡಿ ಫ್ರೆಂಡ್ಸ್, ಈ ಒಂದು ಫೋಟೋನಲ್ಲಿ ನೀವು ಎಲ್ಲೆಲ್ಲಿ ಟಚ್ ಮಾಡಿದ್ರೆ ಆ ಒಂದು ಫೋಟೋ ಲಾಕ್ ಓಪನ್ ಆಗಬೇಕು ಅಂತ ಒಂದು ಸೆಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ನೀವು 2 to 4 ಪೊಸಿಷನ್ ಅನ್ನ ಸೆಟ್ ಮಾಡ್ಕೊಬಹುದು. ನಾನಿವಾಗ 4 ಪೊಸಿಷನ್ ಅನ್ನ ಸೆಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ಪೊಸಿಷನ್ ಬಂದು ಲೆಫ್ಟ್ ಐ, ಸೆಕೆಂಡ್ ಪೊಸಿಷನ್ ಬಂದು ರೈಟ್ ಐ, ಥರ್ಡ್ ಬಂದು ಮೂಗು, ಫೋರ್ತ್ ಬಂದು ಬಾಯಿ. ಮತ್ತೆ ನೀವು ಮೇಲ್ಗಡೆ ಇರೋ ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವು ಆ ಒಂದು ಪಾಸ್ವರ್ಡ್ ಅನ್ನ ಕನ್ಫರ್ಮ್ ಮಾಡಿ ಅಂತ ಕೇಳ್ತಾ ಇದೆ, ಕನ್ಫರ್ಮ್ ಮಾಡ್ಕೊಳ್ಳಿ. ಈಗ ನೀವು ಮತ್ತೆ ಮೇಲ್ಗಡೆ ಇರೋ ಓಕೆ ಮೇಲೆ ಕ್ಲಿಕ್ ಮಾಡಿ. ಫಿನಿಶ್ ಅಂತ ಆಪ್ಷನ್ ಬರುತ್ತೆ, ಮತ್ತೆ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಕ್ರಿಯೇಟ್ ಎ ರಿಕವರಿ ಪಾಸ್ವರ್ಡ್ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿಫಾಲ್ಟ್ ಆಗಿ ನಾನು 1 2 3 4 ಅಂತ ಇಡ್ತೀನಿ. ಮತ್ತೆ ಆ ಒಂದು ಪಾಸ್ವರ್ಡ್ ಅನ್ನ ರೀ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. 1 2 3 4 ಅಂತ ಮತ್ತೆ ಟೈಪ್ ಮಾಡಿ. ಈಗ ಫ್ರೆಂಡ್ಸ್, ಈ ಒಂದು ಪಾಸ್ವರ್ಡ್ ಅನ್ನ ಒಂದು ಡೆಮೋ ಅನ್ನ ತೋರಿಸ್ಕೊಡ್ತದೆ. ಸ್ಟಾರ್ಟ್ ಟಚ್ ಪಾಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ಫ್ರೆಂಡ್ಸ್, ನಿಮ್ಮ ಒಂದು ಪಾಸ್ವರ್ಡ್ ರೆಡಿ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಈಗ ಈ ಒಂದು ಲಾಕ್ ಅನ್ನು ಓಪನ್ ಮಾಡ್ಬೇಕಂದ್ರೆ ನೀವು ಎಲ್ಲೇ ಟಚ್ ಮಾಡಿದ್ರು ಅಥವಾ ಸ್ವೈಪ್ ಮಾಡಿದ್ರು ಈ ಒಂದು ಲಾಕ್ ಓಪನ್ ಆಗೋದೇ ಇಲ್ಲ. ನೀವು ಯಾವ ರೀತಿ ಒಂದು ಪಾಸ್ವರ್ಡ್ ಅನ್ನು ಸೆಟ್ ಮಾಡಿರ್ತೀರೋ ಅಲ್ಲಿ ಮಾತ್ರ ನೀವು ಟಚ್ ಮಾಡಿದ್ರೆ ಮಾತ್ರನೇ ನಿಮ್ಮ ಪಾಸ್ವರ್ಡ್ ಓಪನ್ ಆಗೋದು. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ನಾವು ಫಸ್ಟ್ ಒಂದು ಲೆಫ್ಟ್ ಐ ಅನ್ನ ಟಚ್ ಮಾಡಿದ್ರಿ, ಮತ್ತೆ ನೀವು ರೈಟ್ ಐ ಅನ್ನ ಟಚ್ ಮಾಡಿದ್ರಿ, ಮೂಗು ಆಮೇಲೆ ಬಾಯಿಯನ್ನ ಟಚ್ ಮಾಡಿದ್ರೆ ಮಾತ್ರನೇ ಈ ಒಂದು ಪಾಸ್ವರ್ಡ್ ಈಸಿಯಾಗಿ ಓಪನ್ ಆಗೋದು. ಸೊ ಫ್ರೆಂಡ್ಸ್, ಈ ರೀತಿ ನಿಮ್ಮ ಒಂದು ಮೊಬೈಲ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ ಹತ್ರ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಈ ರೀತಿ ಒಂದು ಅನ್ಡಿಸ್ಪ್ಲೇ ಆಗಿರೋ ಪಾಸ್ವರ್ಡ್ ಅನ್ನ ಹಾಕಿ ನೀವು ನಿಮ್ಮ ಒಂದು ಮೊಬೈಲ್ ಅನ್ನ ಸೇಫ್ ಮಾಡ್ಕೊಬಹುದು. ಈ ರೀತಿ ಒಂದು ಪಾಸ್ವರ್ಡ್ ಹಾಕುವಾಗ ನಿಮ್ಮ ಫ್ರೆಂಡ್ಸ್ಗೂ ಯಾವ ರೀತಿ ಈ ಪಾಸ್ವರ್ಡ್ ಅನ್ನ ಹಾಕಿದ್ರು ಅಂತ ನಿಮ್ಮ ಫ್ರೆಂಡ್ಸ್ಗೂ ಗೊತ್ತೇ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಈ ಟ್ರಿಕ್ ನಿಮ್ಗೆ ಯೂಸ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ಸ್ ಅನ್ನ ಫ್ಯೂಚರ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಟಾಪ್ 10 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ.